ಕಿಚ್ಚ ಸುದೀಪ್ ಸರ್ ನೆಗೆಟಿವ್ ಕಮೆಂಟ್ಸ್ ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ನಾನು ಅದ್ರ ಬಗ್ಗೆ ಕಿವಿನೂ ಕೊಡಲ್ಲ ಅಂತೀರ. ನೋಡಿದ್ರೆ ಸೋಷಿಯಲ್ ಮೀಡಿಯಾ ಬರ ಎಲ್ಲಾ ಕಮೆಂಟ್ಸ್ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಉತ್ತರ ಕೊಡ್ತಾ ಇದ್ರ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನನ್ ಕೇಳಿದ್ರೆ ಒಬ್ಬ ಕಲಾವಿದರ ಸಕ್ಸಸ್ ನೋಡಿ ಇನ್ನೊಬ್ಬ ಕಲಾವಿದ ಖುಷಿ ಪಡ್ಬೇಕು ಸರ್, ಯಾವತ್ತೂ ಹೊಟ್ಟೆ ಕಿಸ್ಪಡಬಾರ್ದು. 100 ದಿನ ಆಯ್ತು ಅವನ ಕ್ರೇಜ್ ನೋಡಿ ಅವನಿಗೆ ಖುಷಿ ಪಡ್ಬೇಕು, ಯಾರೋ ಒಬ್ಬ ಹುಡುಗ ನಮ್ ಮುಂದೆ ಬೆಳೆದವನ್ ಬೆಳಿತಾ ಇದ್ದಾನಲ್ಲ ಅಂತ. ಬಟ್ ಇಂಡೈರೆಕ್ಟ್ ಟಾನ್ಸ್ ಗಳು ಏನ್ ಸರ್ ಅದು, ಅಷ್ಟೊಂದು ಟಾನ್ಸ್ ಗಳು ಕೊಟ್ಕೊಂಡು ನಿಂತಿದ್ದೀರಾ. ಅಂಡ್ ಏನ್ ಪ್ರೂವ್ ಮಾಡಕ್ ಕೊಟ್ಟಿದ್ರು ಗೊತ್ತಾ, ಬಿಗ್ ಬಾಸ್ ಇಂದ ಗಿಲ್ಲಿಯಿಂದ ಬಿಗ್ ಬಾಸ್ ಅಲ್ಲ ಅಂತ. ಕಲರ್ಸ್ ನೋಡಿದಾಗ ನನಗೆ ಅನ್ಸೋದು ಜಿ ಕನ್ನಡದವ್ರು ಎಷ್ಟು ಉತ್ತಮ ಅಲ್ವಾ, ಹನುಮಂತನ್ ಬೆಳೆಸಿದ್ರು, ಎಷ್ಟೋ ಜನ ಬೆಳೆಸಿದ್ರು ಕೂಡ ನಾವೇ ಬೆಳೆಸಿದೀವಿ ಅಂತ ಈ ತರ ಎಲ್ಲೂ ಹೇಳ್ಕೊಂಡು ತಿರ್ಗಾಡಿಲ್ಲ. ಅಂಡ್ ಒಂದ್ ಹೇಳ್ತೀನಿ ಕೇಳಿ ಸರ್, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಎ ಪವರ್ಫುಲ್ ಪ್ಲೇಸಸ್ ಅನ್ನೋ ಒಂದು ವಾಡಿಕೆ ಇದೆ. ಇಲ್ಲ ಸರ್, ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್, ಇದೇ ನಿಜ. ಅಂಡ್ ಗೊತ್ತಿಲ್ಲ ನನಗೆ, ಕೆಲವೊಂದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಸರ್, ಎಷ್ಟೇ ದೊಡ್ಡವರಾಗಿರ್ಲಿ ಸತ್ಯಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂಡ್ ಕಿಚ್ಚನ ಚಪ್ಪಾಳೆ ನಿಮ್ಮ ವೈಯಕ್ತಿಕ ಸರ್, ನಮ್ಗೆ ಅದು ಬೇಕಾಗೇ ಇಲ್ಲ. ಬಟ್ ಅದನ್ನ ನೀವು ಸ್ಟೇಜ್ ಮೇಲೆ ಕೊಟ್ಟು ಇಡೀ ಸೀಸನ್ ಚಪ್ಪಾಳೆ ಅಂತ ಕೊಟ್ಟವಲ್ಲ, ಅದು ಅನ್ಡಿಸರ್ವ್ಡ್ ವ್ಯಕ್ತಿಗೆ. ಇದಕ್ಕೆ ತಕರಾರು, ಯಾರು ಒಬ್ಬ ಹೇಳಿದ್ದಲ್ಲ, ಇದು ಕರ್ನಾಟಕ ಜನತೆ ಹೇಳಿದ್ದು. ಸೊ ನಿಮ್ ಪ್ರಕಾರ ಕರ್ನಾಟಕ ಜನತೆಯ ಮಾತುಗಳಿಗೆ ಬೆಲೆ ಇಲ್ಲ, ನೀವೇ ದೊಡ್ಡವರು ಅಂದ್ರೆ ಆಯ್ತು ಸರ್, ನೀವೇ ದೊಡ್ಡವರು. ನೀವ್ ಹೇಳ್ತಾ ಇದ್ದೀರಾ ಆ ಚಪ್ಪಾಳಿನ ಸೀರಿಯಸ್ ಆಗಿ ತಗೋಬೇಡಿ ಅಂತ. ಜನ ನಿಮ್ಮನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದಾರೆ ನನ್ನ ಸೀರಿಯಸ್ ಆಗಿ ತಗೋಬೇಡಿ, ನನ್ನ ಚಪ್ಪಾಳೆನ ಸೀರಿಯಸ್ ಆಗಿ ತಗೋಬೇಡಿ, ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ. ಓಕೆ ಸರ್, ಇನ್ಮೇಲೆ ಯಾರು ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ನಿಮ್ ಚಪ್ಪಾಳೆನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಂಡ್ ಜನಗಳ ಹತ್ರ ಸರ್, ಜನಗಳನ್ನ ತಪ್ಪು ಅಂತ ಹೇಳ್ತಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಜನಗಳು ಅಭಿಮಾನಿಗಳು ಸರ್. ಹಂಗಾದ್ರೆ ನೀವು ಕೆಟ್ಟ ಸಿನಿಮಾ ಮಾಡಿದಾಗ ಹೇಳ್ತಾರೆ ಚಪ್ಪಾಳೆ ಹೊಡಿತಾರೆ ಅಂತೀರಾ? ಹಂಗಾರೆ ನಿಮ್ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಚಪ್ಪಾಳೆ ಹೊಡೆದಾರೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮ್ಮ ಅಭಿಮಾನಿಗಳು ಚಪ್ಪಾಳೆ ಹೊಡೆದಾರೆ. ಹಂಗಾರೆ ನಿಮ್ಮ ಅಭಿಮಾನಿಗಳೆಲ್ಲ ತಪ್ಪು ಅಂತ ಅರ್ಥನಾ? ಗೊತ್ತಿಲ್ಲ ನನಗೆ ಏನ್ ಹೇಳ್ಬೇಕು ಇದಕ್ಕೆ ಅಂತ. ಒಬ್ಬ ಕಲಾವಿದ ಸಕ್ಸಸ್ ನೋಡಿ ಯಾವಾಗ ನಾವು ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು ಸರ್. ನಮ್ಮಿಂದಾನೆ ಅವರು ಅಂತ ಹೇಳ್ಕೊಳ್ಳೋದಲ್ಲ. ಹಂಗ್ಲೆಕ್ಕ ಹೋದ್ರೆ DKD ಅವ್ರು ಎಷ್ಟು ಅಂತ ಶಿವಣ್ಣ, ರಕ್ಷಿತಾ ಮೇಡಮ್ ಅವ್ರ ಮುಂದೆ ಕುತ್ಕೊಂಡು DKD ಎಂಟರ್ಟೈನ್ ಆಗಿದ್ದೆ ಗಿಲ್ಲಿಂದ ಅಂತ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತ ಒಂದ್ಬಿಟ್ಟು ಫೋಟೋ ಎಲ್ಲ ಕೊಟ್ಬಿಟ್ಟು ಇದ್ ಮಾಡಿದ್ರು. ಎಲ್ಲರೂ ನಿಂತು ಶಿವಣ್ಣ ಅವರೆಲ್ಲ ನಿಂತು ಚಪ್ಪಾಳೆ ಹೊಡೆದ್ರು ಸರ್. ಅದು ಸರ್ ಕಲಾವಿದನ್ ಬೆಳೆಸೋ ರೀತಿ ಅಂದ್ರೆ. ಅಂಡ್ ಕಲರ್ಸ್ ಜಿ ಕನ್ನಡ ಕಂಪೇರ್ ಮಾಡಿದ್ರೆ ಜಿ ಕನ್ನಡ ನಿಜವಾಗ್ಲೂ ಎಲ್ಲೋ ಇದೆ ಸರ್. ನಾನು ಕಲರ್ಸ್ ಕನ್ನಡ ಹಾಗೆ ಜಿ ಕನ್ನಡದಲ್ಲಿ ಬೆಳೆಸಿರೋ ಪ್ರತಿಭೆಗಳನ್ನ, ಜಿ ಕನ್ನಡದಲ್ಲಿ ಬಂದಿರೋ ಈ ಕಲಾವಿದರನ್ನ ಕರ್ಕೊಂಡ್ಬಿಟ್ಟು ನಿಮ್ TRP ಬೆಳೆ ಬಯಸ್ಕೊಂಡು ಕೊನೆಗೆ ಅವ್ರಿಗೆ ತಿರುಗಿ ಮಾತಾಡ್ಬಿಟ್ಟು ನಮ್ಮಿಂದಾನೇ ನೀವು ಅಂತ ಹೇಳ್ತಿದ್ದೀರಾ. ಸರ್, ಯಾರು ಇಲ್ದೇ ಇದ್ದಾಗಲೇ ಯೂಟ್ಯೂಬ್ ಅಲ್ಲೇ ಸ್ಟಾರ್ ಅವನು. ಅಂಡ್ ಅದಾದ್ಮೇಲೆ ರಿಯಾಲಿಟಿ ಶೋಗಳ ಕಿಂಗ್ ಅವನು. ಎಷ್ಟೋ ರಿಯಾಲಿಟಿ ಶೋಗಳ ಅವ್ನ ಹೆಸರಿಂದ ಓಡಿದೆ. ಇವತ್ತಿಗೂ ಬಿಗ್ ಬಾಸ್ ಹೇಳಿದ್ರಲ್ಲ ಸರ್, ಏನೋ ತುಂಬಾ ವೈಡ್ ಆಗಿ ನೋಡ್ತಿದಾರೆ ಅಂತ. ವೈಡ್ ಆಗಿ ನೋಡ್ತಿರೋದಲ್ಲ ಸರ್, ಅದು ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಗೋಸ್ಕರ ಸಪೋರ್ಟ್ ಮಾಡಿ, ಗಿಲ್ಲಿಯಿಂದಾನೇ ಈ ಸತಿ ಬಿಗ್ ಬಾಸ್ ಈ ಲೆವೆಲ್ಗೆ 5 ಕೋಟಿ ಇದ್ದಿದ್ದು ಡಬಲ್ ಆಗ್ಬೋದು ನಿಮ್ಮ ವೈಡ್ ಇಂದ. 10 ಕೋಟಿ 12 ಕೋಟಿ 37 ಕೋಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಮಂಡ್ಯ ಪ್ರತಿಭೆ, ಹಳ್ಳಿ ಐದ ನಿಜವಾದ ಟ್ಯಾಲೆಂಟ್, ಟ್ರೂ ಎಂಟರ್ಟೈನರ್, ಗ್ರಾಮೀಣ ಪ್ರತಿಭೆ, ಅವನಿಂದಾನೇ ಇವತ್ತು ನಿಮ್ಮ ಶೋ ಇಲ್ಲಿರೋದು. ಅಂಡ್ ಏನೋ ಹೇಳ್ತಿದ್ರು ಹತ್ರ ಇದಾರೆ, ಎರಡನೇದು ಚಾನ್ಸ್ ಇಲ್ಲ ಸರ್. ನಿಮ್ ಗಿಮಿಕ್ಗಳದು ಬರ್ದಿಕ್ಕಳಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ, ಯಾವುದೇ ವೆಬ್ಸೈಟ್ ಅಲ್ಲಿ, ಯಾವುದೇ ಚಾನಲ್ ವೋಟಿಂಗ್ ಅಲ್ಲಿ ಬರ್ದೇ ಇರೋಷ್ಟು ಓಟ್ಸ್ ನಿಮ್ ಚಾನಲ್ ಬಂದ್ಬಿಡ್ತದ. ಸೊ ದಯವಿಟ್ಟು ನಾನು ಹೇಳೋದು ಇಷ್ಟೇನೆ, ಕಲಾವಿದನ್ನ ಗೌರವಿಸಿ, ಕಲಾವಿದ ಬೆಳೆದಿರೋದನ್ನ ಎಸ್ಪೆಷಲಿ ಕರ್ನಾಟಕ ಜನತೆನ ಅವಮಾನಿಸಕ್ ಹೋಗ್ಬೇಡಿ ಸರ್. ಜನಗಳ ಚಪ್ಪಾಳೆ ಯಾವ ವ್ಯಕ್ತಿಗೂ ತಪ್ಪಿರಲ್ಲ. ಜನಗಳ ಚಪ್ಪಾಳೆ ತಪ್ಪೇ ಇತ್ತು ಅನ್ನೋದಾಗಿದ್ರೆ ನೀವು ಇವತ್ತು ಸ್ಟಾರ್